ಸರಿಯಾಗಿ ನೀರ್ ಹಾಕೋ. ಆಯ್ತಮ್ಮ. ಇಡಿಯಟ್, ಎಲ್ಲೋ ನೋಡ್ಕೊಂಡು ಕೆಲಸ ಮಾಡ್ತಾನೆ. ಅಕ್ಕ ಅಕ್ಕ, ಏನು ದೇವಿ ಕಾರಲ್ಲಿ ಸ್ಪೀಡ್ ಆಗಿ ಹೋದ್ಲು, ಎಲ್ಲಿಗೆ ಹೋದ್ಲು? ಇವತ್ ಭಾನುವಾರ ಅಲ್ವಾ, ಸ್ವಿಮ್ಮಿಂಗ್ ಪೂಲ್ ಹೋಗಿದ್ದಾಳೆ. ಸ್ವಿಮ್ಮಿಂಗ್ ಪೂಲ್? ನೀರು? ಅಯ್ಯೋ ಅಕ್ಕ, ನಿನಗ್ ಗೊತ್ತಿಲ್ವಾ, ನಾನ್ ಬಾಲ್ಯದಲ್ಲಿ ನೀರಿಗೆ ಬಿದ್ದೆ, ಯೌವನದಲ್ಲಿ ಮೇಲಕ್ಕೆ ಎದ್ದೆ. ಅವಳು ಯೌವನದಲ್ಲಿ ನೀರಿಗೆ ಬಿದ್ದು ವೃದ್ಧಾಪ್ಯದಲ್ಲಿ ಮೇಲಕ್ಕೆ ಎದ್ರೆ ನಾನ್ ಏನ್ ಮಾಡ್ಲಿ? ದೇವಿ ಅವಳು ಎಲ್ಲಿ ಇರ್ಲಿ, ನಾನು ಈಗ್ಲೋ ಕರ್ಕೊಂಡ್ ಬರ್ತೀನಿ. ದೇವಿ ದೇವಿ. ನಂಜುಂಡಿ, ನಂಜುಂಡಿ. ದೇವಿ ರೀ ರೀ ಲೇಡೀಸ್ ಟೈಮಿಂಗ್ಸ್ ರೀ. ದೇವಿ ಎಲ್ಲಿದ್ದ? ದೇವಿ ದೇವಿ ದೇವಿ, ನಾನು ನೀರಲ್ಲಿ ಕೆಟ್ಟೋಗಿತ್ತು. ಅಟೆಂಡ್ ಮಾಡಬೇಡ ದೇವಿ, ಓಡಬೇಡ. ಪಂಚ ಯಾಕ್ರೆ ಹುಡುಗಿನ ಎತ್ಕೊಂಡು ಹೋಗ್ತಿದ್ದೀರಾ? ಹೋಗಯ್ಯ, ನಮ್ಗೆ ನೀರಲ್ಲಿ ಮುಳುಗೋದ್ರೆ ನಾನೇನ್ ಮಾಡ್ಲಿ? ಕುತ್ಕೋ ದೇವಿ, ನೀನು ಕುತ್ಕೋ ಒಳಗೆ. ಬಾ ದೇವಿ, ಸುಮ್ನೆ ಸುಮ್ನೆ ಕುತ್ಕೋ ದೇವಿ. ದೇವಿ ಸುಮ್ನೆ ಕುತ್ಕೋ ದೇವಿ. ದೇವಿ ಸ್ಟೇಜಿಗೆ ಮುಟ್ಬಾರ್ದು ದೇವಿ, ಕೀ ಬಿಡು. ದೇವಿ ಕೀ ಕೊಡ ದೇವಿ. ದೇವಿ ದೇವಿ ದೇವಿ. ಬಂದೆ ಬಂದೆ. ಏನ್ ದೇವಿ? ಕೂತ್ಕೋ ಕಾರಲ್ಲಿ. ಯಾಕೆ? ನಾನ್ ಹೇಳ್ತಿದ್ದೀನಿ ಕೂತ್ಕೋ. ಯಾಕೆ ದೇವಿ? ಕೂತ್ಕೋತೀಯೋ ಇಲ್ವಾ? ಇವಳು ಯಾಕೆ ಬಂದ್ಲಪ್ಪ ಇಲ್ಲಿ? ಗ್ರಾಚಾರ ಏನಾಕಿತ್ತು? ಎಲ್ಲ ಹೊರಟಾಗಿದೆ. ಪಿಕ್ನಿಕ್ ಹೋಗ್ತಾ ಇದೀವಿ, ನಿನ್ನೂ ಕರಿತಾ ಇದಾರೆ, ಬಾಪ ಬಾ. ಎಲ್ಲಿಗೂ ಗೊತ್ತಾಗತ್ತೆ ಬಾರೋ. ಇಳಿರಿ, ಫಾಲೋ ಮೀ. ಇಳಿಯೋ ಬೇಗ. ಏನೋ ಇದು? ಕಮ್ ಆನ್. ನಿಮಗೂ ನಂಜುಂಡಿಗೂ ಏನ್ ಸಂಬಂಧ? ಏನ್ ಸಂಬಂಧ? ಅದೇ ನಮ್ಮ ಉಡ್ಬಿಗಳಿಗೆ ಸೋದರ ಮಾವ. ಅದಕ್ಕಿಂತ ಮುಂಚೆ ನಿಮ್ಗೂ ಅವನಿಗೂ? ದೇವರಾಣೆಗೂ ನಮಗೂ ಅವನಿಗೂ ಪರಿಚಯನೇ ಇಲ್ಲ. ಅವನು ನಿಮ್ಮೆನ್ಸಿಂದ ಬಂದವನು. ನಮ್ಗೂ ಅವನಿಗೂ ಎಲ್ಲಿ ಸಂಬಂಧ ದೇವಿ? ಸರಿ, ನಾನ್ ನಿಮಗೇನಾಗ್ಬೇಕು? ನೀವೇನ್ ಹೇಳ್ತಿರೋ ಅದೇ ಆಗ್ಬೇಕು. ಅಯ್ಯೋ ಹೇಡಿಗಳ, ನಿಮ್ಮಂಥವ್ರನ್ನ ಲವ್ ಮಾಡಿದ್ರಲ್ಲ ನನ್ ತಂಗಿರು, ಅವರನ್ನ ಹೊಡಿಬೇಕು. ನಿಮಗ್ ಬುದ್ಧಿನೇ ಇಲ್ವಾ? ಗಂಡಸ್ರೇ ಅಲ್ವಾ? ನಿಮ್ ಮುಂದೆ ನಾವೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆ? ನೀವ್ ಎದುರು ಬಂದ್ರೆ ಸಾಕು, ಆ ಕಾಳಿಕಾ ದೇವಿ ಮುಂದೆ ಬಲಿಗ್ ನಿಂತ್ರೋ ಮೇಕೆಗಳಾಗ್ಬಿಡ್ತೀವಿ ನಾವು. ಮೇಕೆ ಆದ್ರೂ ಆಗಿ, ಕತ್ತೆ ಆದ್ರೂ ಆಗಿ, ಈಗ ನನ್ಗೊಂದ್ ಪ್ಲಾನ್ ಹೇಳ್ಬೇಕು. ನಾನು ನಂಜುಂಡಿಗೆ ಸರಿಯಾದ ಶಾಸ್ತಿ ಮಾಡಿಸ್ಬೇಕು. ನೆನ್ನೆ ಅವನು ರಸ್ತೆಲೆಲ್ಲ ನನ್ನ ಸ್ವಿಮ್ಮಿಂಗ್ ಡ್ರೆಸ್ ಅಲ್ಲಿ ಓಡಾಡಿಸಿ ತಲೆ ತಗ್ಸೋ ಹಾಗೆ ಮಾಡಿದಾನೆ. ಅಯ್ಯೋ ಪಾಪ. ನಾನೀಗ ಸೇಡ್ ತೀರ್ಸ್ಕೋಬೇಕು. ಯಾರಾದ್ರೂ 4 ಜನ ಅವನಿಗೆ ಮೈ ಬೆಚ್ಚ ಮಾಡೋ ಹಾಗೆ ಮಾಡ್ಬೇಕು. ಅದಕ್ಕೆ ಏನಾದ್ರೂ ಒಂದು ಉಪಾಯ ಹೇಳಿ. ಈ ವಿಷಯದಲ್ಲ ನಮ್ಗಿಂತ ನಂಜುಂಡಿನೇ ಸರಿ, ಅವನ್ನೇ ಕೇಳಿ ಹೇಳ್ತಾನೆ. ಮುಟ್ಟಾಡ್ರ, ನೀವ್ ಹೇಳಿ ಅಂದ್ರೆ ತರ್ಲೆ ಮಾಡ್ತೀರಾ? ಒಂದ್ ನಿಮಿಷ ಹೇಳ್ತೀವಿ. ಪುಟ್ಟು ಪುಟ್ಟು, ನಾವೇನೋ ಮಾಡೋದು ಇವಾಗ? ನಮ್ ಫ್ರೆಂಡ್ಗೆ ನಾವೇ ಅನ್ಯಾಯ ಮಾಡೋದೇನಾ? ಅವ್ನ್ಗೇನು ಅನ್ಯಾಯ ಆಗಲ್ಲ ಕಣೋ.
ಅವ್ನ್ಗೇನ್ ಅಡ್ಡಿಗಳು ಬಂದ್ರು ಆತಂಕ ಬಂದ್ರು ನಿವಾರಿಸ್ಕೋತಾನೆ. ನಾವೇ ಕೊಡೋ ತಬ್ಲಿಗಳು. ನಿಜ ಕಣೋ, ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು. ದೇವ್ರ ಮೇಲೆ ಭಾರ ಹಾಕಿ ಐಡಿಯಾ ಕೊಡೋಣ ಬಾ. ನಡಿ ನಡಿ. ದೇವಿ, ಇಲ್ಲಿ ಜೈಮಾರುತಿ ಲಾಟಿ ಸಂಘ ಅಂತ ಒಂದ್ ಸಂಘ ಇದೆ. ಅಲ್ಲಿ ನಮ್ ಗುರುಗಳು ಲಾಟಿ ಲಕ್ಷ್ಮಣರಾಯ ಅಂತ ಒಬ್ರು ಇದಾರೆ. ಅವರು ದೊಡ್ಡ ಲಾಟಿ ಪೈಲ್ವಾನ್. 100 ಜನ ಶಿಷ್ಯರಿಗೆ ಲಾಟಿ ವರಿಸಿ ಹೇಳ್ಕೊಡ್ತಾರೆ. ನಂಜುಂಡಿನಲ್ಲಿ ಉಪಾಯವ ಕರೆಸಿ ಒಂದ್ ಸನ್ಮಾನ ಮಾಡಿಸಿದ್ರೆ ಬಹಳ ಚೆನ್ನಾಗಿರುತ್ತೆ. ಕರ್ಕೊಂಡು ಹೋಗಿ ನನ್ನ. ನಡೀರಿ. ಏಯ್, ಸಮರ್ಸಟ್ ಹಾಗೇನು ಹೊಡೆಯೋದು? ಸರಿಯಾಗಿ ಮಾಡು, ಸರಿಯಾಗಿ ಮಾಡು. ಏಯ್, ಕೋಲ್ ಸರಿಯಾಗಿ ತಿರುಗಿಸು. ಏನ್ ನೋಡ್ತಾ ನಿಂತಿದ್ಯಾ? ಗುರುಗಳೇ, ಒಂದ್ ನಿಮಿಷ. ಈಕೆ ದೇವಿ ಅಂತ. ನಮಸ್ಕಾರ. ನಮಸ್ಕಾರ. ಝಾನ್ಸಿ ಲಕ್ಷ್ಮೀಬಾಯಿ ಇದ್ದಾಗೆ ಬಹಳ ಫೇಮಸ್. ಓಹೋ. ಈಕೆ ಒಂದ್ ಕೆಲಸ ಹೇಳ್ತಾರೆ, ತಾವ್ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು. ಏನು? ನಂಜುಂಡಿ ಅಂತ ಒಬ್ಬ ಹುಡುಗ ಇದ್ದಾನೆ, ನಿಮ್ಗೂ ಗೊತ್ತಿರ್ಬೋದು. ಅದೇ ಮೊನ್ನೆ ಕುಸ್ತಿಲ್ ಗೆದ್ನಲ್ಲ, ಆ ಸಡಕ್ಲ. ಓಹೋ, ಅವನಾ? ಕೇಳಿದೀನಿ. ತುಂಬಾ ಬುದ್ಧಿವಂತ ಅಂತೆ, ಒಳ್ಳೆ ಕೈ ಚಳಕ ಅಂತೆ. ಹೌದು ಗುರುಗಳೇ, ಬಹಳ ಬುದ್ಧಿವಂತ, ಒಳ್ಳೆ ಕೈ ಚಳಕ. ಅಯ್ಯಪ್ಪ, ಅವನಿಲ್ ಕರೆದು ನಿಮ್ ಲಾಟಿಯಿಂದ ಸನ್ಮಾನ ಮಾಡ್ಬೇಕು. ಅದಕ್ಕೆ ಎಷ್ಟೇ ಖರ್ಚಾದ್ರೂ ನಾನ್ ಕೊಡ್ತೀನಿ. ಅಷ್ಟೇ ತಾನೆ? ಅವನ್ನ ನಾವು ನೋಡ್ಕೋತೀವಿ, ನೀವು ಧೈರ್ಯವಾಗಿ. ಪ್ರಾಣಾಪಾಯ ಮಾಡಬಾರ್ದು, ಬುದ್ಧಿ ಬರೋಷ್ಟು ಮೈ ಬೆಚ್ಚಗ್ ಮಾಡಿದ್ರೆ ಸಾಕು. ಆಗ್ಲಿ, ಅವನ ಅಡ್ರೆಸ್ ಕೊಡಿ. ನಮ್ಮನೇಲಿ ಅವನಿರೋದು. ನಡಿಯೋ. ಸರ್, ಯಾರು? ಸರ್, ನಾವು ಅಖಿಲ ಭಾರತ ಜೈಮಾರುತಿ ಲಾಟಿ ಸಂಘದ ವತಿಯಿಂದ ಬಂದಿದ್ದೀವಿ. ನಮ್ಮ ಗುರುಗಳು ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ಪೈಲ್ವಾನ್ ನಂಜುಂಡಿ ಅನ್ನೋರು ಯಾರು ಸರ್? ಪೈಲ್ವಾನ್ ನಂಜುಂಡಿ ಅನ್ನೋರು ಯಾರು ಇಲ್ಲ, ಬರೀ ನಂಜುಂಡಿ ಇದ್ದೀನಿ ನಾನೇ. ಏನ್ ಸಮಾಚಾರ? ಸರ್, ಮೊನ್ನೆ ನೀವು ಕುಸ್ತಿಯಲ್ಲಿ ಗೆದ್ದಿದ್ ನೋಡಿ ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ. ಆದ್ರಿಂದ ಜೈಮಾರುತಿ ಲಾಠಿ ಸಂಘದ ವತಿಯಿಂದ ನಿಮ್ಗೊಂದು ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ. ದಯವಿಟ್ಟು ನೀವು ಸನ್ಮಾನಕ್ಕೆ ಆಗಮಿಸಿ ನಮ್ಮ ಮನಸ್ಸು ಸಂತೋಷ ಪಡಿಸ್ಬೇಕು. ಬಹಳ ಸಂತೋಷ, ಖಂಡಿತ ಬರ್ತೀನಿ. ಹೌದು, ನಿಮ್ ಸಂಘ ಎಲ್ಲಿದೆ? ಸರ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ನಮ್ ಸಂಘದ ವ್ಯಾನ್ ನಲ್ಲೇ ನಿಮ್ಮನ್ ಜೋಪಾನವಾಗಿ ಕರ್ಕೊಂಡೋಗಿ ಜೋಪಾನವಾಗಿ ಕರ್ಕೊಂಡ್ ಬಿಡ್ತೀವಿ ಸರ್. ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಶಿಷ್ಯರೇ, ಇದೇ ಮಹಾಸುದಿನ. ಕನ್ನಡ ತಾಯಿಗೆ ತಕ್ಕ ಮಗನಾದ ಈ ಚಿರಂಜೀವಿ ನಮ್ಮ ನಾಡಿಗೆ ಕೀರ್ತಿ ತಂದ ಯುವಕ. ಇವರ ಸಾಹಸಕ್ಕೆ ಮೆಚ್ಚಿ ನಾವು ಇವರಿಗೆ ಕೊಡುತ್ತಿರುವ ಪ್ರೇಮದ ಕಾಣಿಕೆ ಇದು. ಇದೆ. ಮೊದಲು ಇವರು ನಮಗಾಗಿ, ನಮ್ಮ ಆನಂದಕ್ಕಾಗಿ ರಣಧೀರ ಕಂಠೀರವನಂತೆ ವಿಜೃಂಭಿಸಿ ತಮ್ಮ ಕೈ ಜಳಕವನ್ನು ತೋರಿಸಿ ತದನಂತರ ಇದನ್ನು ಸ್ವೀಕರಿಸುತ್ತಾರೆ. ಹಲೋ. ಹಲೋ. ನಾನೇ ಲಾಟಿ ಸಂಘದಿಂದ ಮಾತಾಡ್ತಿರೋದು. ಹೊಡಿತಾ ಇದ್ದಾರೆ. ಯಾರು ಹೊಡಿತಿದ್ದಾರೆ? ನಮ್ಮವ್ರಿಗೆ. ಬಿದ್ರು. ಯಾರು ಬಿದ್ರು? ನಮ್ಮವರು.
ಏನ್ ಲಾಟಿ ಲಕ್ಷ್ಮಣ್ ರಾಯರೇ, ನಿಮ್ಮ ಆನಂದಕ್ಕಾಗಿ ರಣಧೀರ ಕಂಠೀರವನಂತೆ ವಿಜೃಂಭಿಸಿ ಸಾಕ, ಇಲ್ಲ ಮಯೂರ್ನಾಗಿ ಮಲಗಿಸ್ಬೇಕಾ? ಲೋ, ಈ ಕಪ್ಪು ನಮ್ದಲ್ಲ ಕಣ, ಅವ್ರದ್ದು. ಇನ್ನೆಲ್ಲ ಅವ್ರದ್ದು. ಸೋತು ಶರಣಾಗತರಾಗಿ ಓಡೋದ್ರು. ಈ ಕಪ್ಪು ಗೆದ್ದವ್ರಿಗೆ, ವೀರರಿಗೆ. ನಂಜುಂಡಿ ಮಾಡಿ ಚಚ್ಚಾಕ್ಬಿಟ್ಟಿಲ್ಲಮ್ಮ. ನಿನ್ಗೇನಾಗುತ್ತೋ ಅನ್ಕೊಂಡಿದ್ದೆ. ನನಗೇನಾಗುತ್ತೋ? ಕಲ್ಯಾಣ ಒಂದೇ ಆಗ್ಬೇಕು, ಅದು ಆಗುತ್ತೆ. ಬನ್ನಿ ಮನೆಗೆ ಹೋಗೋಣ. ನಡಿ. ಲೋ 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 ಅಕ್ಕ ಅಕ್ಕ ಅಕ್ಕ, ಕಪ್ಪು ಕಣಕ್ಕ ಅಕ್ಕ. ಏನೋ ನಂಜುಂಡಿ, ಏನೋ ಇದು ಬೆಳ್ಳಿ ಕಪ್ಪು? ಯಾರ್ ಕೊಟ್ರು? ಜಯ ಮಾರುತಿ ಲಾಠಿ ಸಂಘ. ಅದೇನು? ಅವರು ಇವತ್ ನನ್ಗೆ ಸನ್ಮಾನ ಮಾಡಿದ್ರಕ್ಕ. ಎಂಥ ಸನ್ಮಾನ ಅಂತ್ಯ? ಸುಮಾರು 25-30 ಜನ ಲಾಠಿ ಹಿಡ್ಕೊಂಡು ಸನ್ಮಾನ ಮಾಡಿದ್ರು. ಯಾಕೋ, ಏನಾಯ್ತು? ಏನು ಇಲ್ಲಕ್ಕ, ಸನ್ಮಾನ. ಇದಕ್ಕೆಲ್ಲ ಯಾರ್ ಕಾರಣ? ಈ ನಿನ್ ಸುಕುಮಾರಿ ದೇವಿ. ಹೇಗೋ ಅಕ್ಕ, ಇವಳು ತಾನೇ ನನ್ ಕುಸ್ತಿ ಕರ್ಕೊಂಡು ಹೋಗಿದ್ದು. ಇವಳು ತಾನೇ ನಾನು ಕುಸ್ತಿ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದು. ಇವಳು ತಾನೇ ನನ್ ಕುಸ್ತಿ ಆ ಕಡೆಗೆ ತಳ್ಳಿದ್ದು. ಅಲ್ಲಿ ತಾನೇ ನಾನು ಜೈ ಗಳಿಸಿದ್ದು. ಅದಕ್ಕೆ ತಾನೇ ಈ ಬಹುಮಾನ ಕೊಟ್ಟಿದ್ದು. ನಮ್ ದೇವಿ ಅನುಗ್ರಹ ಇಲ್ದೆ ಯಾವ್ದಕ್ಕ ನಡೆಯುತ್ತೆ ಈ ಪ್ರಪಂಚದಲ್ಲಿ? ಅದಕ್ಕೋಸ್ಕರ ನನ್ ಕೈಯಾರೆ ನಾನು ಈ ಪ್ರೆಸೆಂಟೇಶನ್ ನ ದೇವಿಗೆ ಕೊಡ್ತೀನಿ. ದೇವಿ, ಸ್ವೀಕರಿಸು. ಯಾಕೆ ನಿಂಗ ಅಷ್ಟು ದುರಾಂಕಾರ? ಮಾವ ಪ್ರೀತಿನ ಕೊಟ್ರೆ ಕಸ ತಳ್ಳು ಹಾಕಿ ತಳ್ತೀಯ. ದೇವಿ, ನಾವಿನ್ನು ಬದುಕಿದ್ದೀವಿ. ತಂಗಿ ಮೇಲೆ ಕೈ ಮಾಡುವಷ್ಟು ಸ್ವತಂತ್ರ ನಿನಗೇನು ಕೊಟ್ಟಿಲ್ಲ. ಲಕ್ಷ್ಮಿ ಒಳ್ಳೆಯವಳು, ಸರಿ ಹೋಯ್ತು. ತಿರುಗಿಸ್ ಅವಳು ಪಳಾರ ಅಂತ ಹೊಡೆದಿದ್ರೆ ಏನ್ ಮಾಡ್ತಿದ್ದೆ? ಏನೋದು? ಅಕ್ಕ ಅಕ್ಕ, ಡೇಂಜರು ಡೇಂಜರು. ಇದು ಸಾಧಾರಣವಾದ ಕೋಪ ಅಂತ ತಿಳ್ಕೊಬೇಡ. ನಿನ್ ಮಗಳನ್ನ ಮುದ್ ಮಾಡಿ ಹೇಗ್ ಬೆಳೆಸಿದೆ ನೋಡು. ಅವ್ಳು ರೋಷ ನೋಡಿದ್ಯಾ? ಇದಕ್ಕೆ ಸೈಕಿಕ್ ಅನ್ನೋದು. ಹೀಗೆ ನನ್ನನ್ನು ರೇಗಿಸ್ತಿದ್ರೆ ನೋಡ್ದ್ಯಾ? ಇಲ್ಲೇ ನಿಂತಿದ್ರೆ ನಮ್ ಬಟ್ಟೆ ಎಲ್ಲ ಹರಿದಾಕ್ಬಿಡ್ತಾಳೆ. ಗ್ಯಾರಂಟಿ ಅವಳು ಮಾನಸಿಕ ಚಿಕಿತ್ಸೆ ಆಗ್ಲೇಬೇಕು. ನಿಮ್ಮಾನ್ಸಲ್ಲಿ ನನ್ನ ಸ್ನೇಹಿತರು ಡಾಕ್ಟರ್ ನರಸಿಂಹ ಅಂತಿದ್ದಾರೆ. ಅವ್ರಿಗೊಂದ್ಸಲ ತೋರ್ಸ್ಬಿಟ್ರೆ ವಾಸಿ ಕಣಕ. ಏನ್ ಹೇಳ್ತಿದ್ಯೋ ನಂಜುಂಡಿ? ಸದ್ಯಕ್ಕೆ ಸ್ಟಾರ್ಟಿಂಗ್ ಸ್ಟೇಜು. ಹೀಗೆ ಬಿಟ್ರೆ ಹುಚ್ಚಿಗೆ ತಿರ್ಗೋಗ್ಬಿಡುತ್ತೆ. ಒಂದ್ಸಲ ಡಾಕ್ಟರ್ ನರಸಿಂಹನ್ ತೋರ್ಸ್ಬಿಡೋಣಕ. ಅಯ್ಯೋ, ಬಂದ್ರೆ ಹೊರಟೋಗೋಣ. ಹುಚ್ಚಿ ಬಂದು